ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸೋಲ ಕರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಸ್ವಾಮಿಯೇ ಶರಣಮಯ್ಯಪ್ಪ. ವೀಕ್ಷಕರೇ, ಇಷ್ಟು ದಿನ ಎಲ್ಲರೂ ಕೇವಲ ದೇವಸ್ಥಾನಗಳ ಕಾಸು ಸರ್ಕಾರದ ಕೈಯಲ್ಲಿದ್ರೆ ಸೇಫ್ ಅಲ್ಲ ಅಂತ ಅನ್ಕೊಳ್ತಾ ಇದ್ರು. ಇನ್ನೂ ಹಾಗೆ ಅನ್ಕೊಳ್ತಿದ್ರೆ ಅವರಿಗಿಂತ ಮೂರ್ಖರು ಯಾರಿಲ್ಲ ಅಂತ ಅನ್ಸುತ್ತೆ. ಒಂದಷ್ಟು ಮೂಲಗಳಿಂದ ಬಂದಿರುವಂತಹ ಶಾಕಿಂಗ್ ಮಾಹಿತಿ ಪ್ರಕಾರ ಕೇವಲ ದೇವಸ್ಥಾನದ ಹುಂಡಿ ಕಾಸು ಮಾತ್ರ ಅಲ್ಲ, ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂತಹ ಬಂಗಾರ ಕೂಡ ಸರ್ಕಾರದ ಕೈಯಲ್ಲಿ ಇದ್ರೆ ಡೇಂಜರ್, ಅಂದ್ರೆ ಯಾವತ್ತೂ ಕೂಡ ಅದು ಸೇಫ್ ಅಲ್ಲ. ಯಾಕೆ ಅಂತ ಹೇಳ್ತೀನಿ. ವೀಕ್ಷಕರೇ, ಶಬರಿಮಲೆ ಟು ಚೆನ್ನೈ ಇದರ ಮಧ್ಯದಲ್ಲಿ 4.5 kg ಬಂಗಾರ ಮಾಯ ಆಗಿಬಿಡುತ್ತೆ. ಈ ಮಾಯ ಆದಂತಹ ಚಿನ್ನದ ಕೇಸ್ಗೆ ಈಗ ಒಂದು ರೋಚಕ ಟ್ವಿಸ್ಟ್ ಬೇರೆ ಸಿಕ್ಕಿದೆ. ಅವತ್ತು ಕಳವಾಗಿದ್ದಂತಹ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಚಿನ್ನದ ಆ ಕದ್ದ ಆರೋಪಿಗಳು ಈಗ ಒಬ್ಬೊಬ್ಬರಾಗೆ ತಗ್ಲಾಕೊಳ್ತಾ ಇದ್ದಾರೆ. ಆದ್ರೆ ಆ ಆರೋಪಿಗಳಿಗೂ ಸೋನಿಯಾ ಇಟಲಿ ಅವರಿಗೂ ಏನಾದ್ರೂ ಲಿಂಕ್ ಇದೆಯಾ? ಸೋನಿಯಾ ಇಟಲಿಗೂ ಅಯ್ಯಪ್ಪ ಸ್ವಾಮಿಯ ಒಡವೆ ಕಳ್ಳತನಕ್ಕೂ ಏನಾದ್ರೂ ಕನೆಕ್ಷನ್ ಇದೆಯಾ? ಕನೆಕ್ಷನ್ ಇದ್ರೆ ಏನದು ಅಂಡ್ ಹೇಗೆ? ಇಂಥ ಒಂದಷ್ಟು ಕುತೂಹಲ ಕೆರಳಿಸುವಂತಹ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಿಂದೂಗಳ ಪವಿತ್ರ ದೇಗುಲಗಳಲ್ಲಿ ಇದು ಕೂಡ ಒಂದು. ಇದು ಕೋಟ್ಯಾಂತರ ಭಕ್ತರ ಶ್ರದ್ಧಾ ಕೇಂದ್ರ. 1998ರಲ್ಲಿ UB ಗ್ರೂಪ್ಸ್ನ ಅಧ್ಯಕ್ಷರಾಗಿದ್ದಂತಹ ವಿಜಯ್ ಮಲ್ಯ ಅವರು ಶಬರಿಮಲೆಗೆ ದಾನವಾಗಿ ಚಿನ್ನವನ್ನು ನೀಡೋದಕ್ಕೆ ಮುಂದಾಗ್ತಾರೆ. 30 kg ತೂಕದ 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಅನ್ನ ವಿದೇಶದಿಂದ ತರಿಸಿ ಶಬರಿಮಲೆಗೆ ದಾನವಾಗಿ ನೀಡಿದ್ರು. ಅದರ ಜೊತೆಗೆ 1900 kg ತಾಮ್ರವನ್ನು ಕೂಡ ಅವರು ಅವತ್ತು ನೀಡಿದ್ರು. ವೀಕ್ಷಕರು, 2019ರಲ್ಲಿ ಏನಾಗುತ್ತೆ ಅಂತಂದ್ರೆ, ಶಬರಿಮಲೆಯಲ್ಲಿರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ದ್ವಾರಗಳಿಗೆ, ಅದೇ ರೀತಿ ಆ ದ್ವಾರದ ಅಕ್ಕಪಕ್ಕದಲ್ಲಿರುವಂತಹ 2 ದ್ವಾರಪಾಲಕರ ಮೂರ್ತಿಗಳಿಗೆ ಹೊದಿಸಿದಂತಹ ಆ ಚಿನ್ನದ ಕವಚಗಳಿಗೆ ಚಿನ್ನದ ಮರುಲೇಪನವನ್ನ ಮಾಡೋದಕ್ಕೆ ಆಡಳಿತ ಮಂಡಳಿ ನಿರ್ಧಾರವನ್ನ ಮಾಡತ್ತೆ. ಈ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಚೆನ್ನೈ ಮೂಲದ ಕಂಪನಿ ಒಂದಕ್ಕೆ ಗುತ್ತಿಗೆ ಕೂಡ ನೀಡ್ತಾರೆ. ಆ ಕಂಪನಿ ಹೆಸರು ಏನು ಅಂತ ಕೇಳಿದ್ರೆ ಸ್ಮಾರ್ಟ್ ಕ್ರಿಯೇಷನ್ಸ್. ಅಂಡ್ ಆ ಕಂಪನಿಯ ಮಾಲೀಕನ ಹೆಸರು ಉನ್ನಿಕೃಷ್ಣನ್ ಪೊಟ್ಟಿ. ಆತ ಏನ್ ಹೇಳ್ತಾನೆ ಅಂತಂದ್ರೆ, ಇಲ್ಲ ನಮಗಿದಕ್ಕೆ ಹಣನೇ ಬೇಡ, ಇದು ನಮ್ಮ ಸೇವೆ ಅಂತ ಅಂದುಕೊಳ್ಳಿ, ನಾವು ಸೇವೆ ಹಾಗಿದನ್ನ ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಕೇರಳದ ಟ್ರಾವಂಕೂರ್ ದೇವಸ್ವ ಮಂಡಳಿ TDB ಕೊನೆಗೆ ಈ ಕೆಲಸವನ್ನ ಸ್ಮಾರ್ಟ್ ಕ್ರಿಯೇಷನ್ಸ್ ಅವರಿಗೆ ಕೊಟ್ಟು ಬಿಡ್ತಾರೆ. ಅಂದ್ರೆ ಉನ್ನಿಕೃಷ್ಣನ್ ಪೊಟ್ಟಿ ಅವರಿಗೆ ಇದನ್ನ ವಹಿಸಿ ಬಿಡ್ತಾರೆ. 2019ರ ಜುಲೈ 19ನೇ ತಾರೀಕು ಆ ಚಿನ್ನದ ಕವಚಗಳನ್ನ ತೆಗೆದು ಅವುಗಳನ್ನ ತೂಕ ಹಾಕಿದಾಗ 42.8 kg ತೂಕ ಇರುತ್ತೆ ಅದು. ಆಮೇಲೆ ಅವುಗಳನ್ನ ಚೆನ್ನೈಯಲ್ಲಿರುವಂತಹ ಸ್ಮಾರ್ಟ್ ಕ್ರಿಯೇಷನ್ಸ್ಗೆ ತಗೊಂಡು ಹೋಗಲಾಗತ್ತೆ. ಜುಲೈ 19ನೇ ತಾರೀಕು ಅದು ಕೇರಳದಿಂದ ಹೊರಡುತ್ತೆ. ಜುಲೈ 20ನೇ ತಾರೀಕು ಆಕ್ಚುಲಿ ಅದು ಚೆನ್ನೈನಲ್ಲಿ ಇರಬೇಕಾಗಿತ್ತು. ಅದರ ವಿಚಿತ್ರ ಏನು ಅಂತಂದ್ರೆ, ಮರುದಿನ ತಲುಪಬೇಕಾಗಿದ್ದಂತಹ ಚಿನ್ನದ ಕವಚಗಳು 39 ದಿನಗಳ ನಂತರ ಚೆನ್ನೈಯಲ್ಲಿರುವಂತಹ ಸ್ಮಾರ್ಟ್ ಕ್ರಿಯೇಷನ್ ವರ್ಕ್ ಶಾಪಿಗೆ ತಲುಪುತ್ತೆ. ವೀಕ್ಷಕರೇ, ಅಲ್ಲಿಗೆ ತಲುಪಿದ ನಂತರ ಅದನ್ನ ತೂಕ ಹಾಕಿ ನೋಡಿದ್ರೆ ಆ ಬಂಗಾರದ ಕವಚಗಳ ಒಟ್ಟು ತೂಕ 38.25 kg ತೂಕ ಇತ್ತು. ಆದ್ರೆ ಆ ಚಿನ್ನದ ಕವಚಗಳನ್ನ ತೆಗೆದಾಗ, ಅಂದ್ರೆ ಅಲ್ಲಿಂದ ಬರೋಕು ಮೊದಲು ಅದರ ತೂಕ ಎಷ್ಟಿತ್ತು ಹೇಳಿ? 42.8 kg ತೂಕ ಇತ್ತು. ಆದ್ರೆ ಇಲ್ಲಿಗೆ ತಲುಪಿದಾಗ 38.25 kg ತೂಕ ಇತ್ತು. ಅಂದ್ರೆ ಶಬರಿಮಲೆಯಿಂದ ಚೆನ್ನೈ ತಲುಪುವಷ್ಟರಲ್ಲಿ, ಅಂದ್ರೆ ಮಾರ್ಗ ಮಧ್ಯೆ 4.54 kg ತೂಕ ಕಡಿಮೆ ಆಗುತ್ತೆ. ಹಾಗಾದ್ರೆ ಆ ಚಿನ್ನ ಎಲ್ಲಿಗೆ ಹೋಯ್ತು? ಅದ್ ಹೇಗೆ ಅಷ್ಟು ಕಮ್ಮಿ ಆಯ್ತು? ವೀಕ್ಷಕರೇ, ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಚಿನ್ನದ ಕವಚ ಶಬರಿಮಲೆಯಿಂದ ಚೆನ್ನೈ ತಲುಪೋದಕ್ಕೆ ಸುಮಾರು 39 ದಿನ ಬೇಕಾಗಿತ್ತು. ಹಾಗಾದ್ರೆ ಆ 39 ದಿನ ಆ ಚಿನ್ನವನ್ನ ಸಾಗಿಸ್ತಾ ಇದ್ದಂತಹ ವಾಹನ ಎಲ್ಲಿತ್ತು? ಅದಕ್ಕೂ ಉತ್ತರ ಇದೆ. ಆ 39 ದಿನಗಳಲ್ಲಿ ಆ ಚಿನ್ನದ ಕವಚವನ್ನ ಬೆಂಗಳೂರು ಸೇರಿದ ಹಾಗೆ ಅನೇಕ ಕಡೆಗೆ ಕೊಂಡೊಯ್ಯಲಾಗಿರುತ್ತೆ. ಮೊದಲು ಕೇರಳದ ಕೊಟ್ಟಾಯಂನ ದೇವಸ್ಥಾನ, ಅಲ್ಲಿಂದ ಆಂಧ್ರ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅದಾದ ನಂತರ ಬೆಂಗಳೂರಿನ ಶ್ರೀರಾಮಪುರಂನಲ್ಲಿರುವಂತಹ ಅಯ್ಯಪ್ಪ ದೇವಸ್ಥಾನಕ್ಕೆ ತೆಗೆದುಕೊಂಡು ಬರ್ತಾರೆ. ಆಮೇಲೆ ಬೆಂಗಳೂರಿಂದ ಚೆನ್ನೈ, ಆನಂತರ ಆ ಚಿನ್ನದ ಕವಚಗಳನ್ನ ನೇರವಾಗಿ ಸ್ಮಾರ್ಟ್ ಕ್ರಿಯೇಷನ್ಸ್ ಕಂಪನಿಯ ವರ್ಕ್ ಶಾಪಿಗೆ ಬರುತ್ತೆ. ಅಲ್ಲಿ ಆ ಕವಚಗಳನ್ನ ಒಟ್ಟಾರೆ ತೂಕ ಹಾಕಿದಾಗಲೇ ಗೊತ್ತಾಗಿದ್ದು 38.25 kg ಇದೆ ಇದು. ಅಂದ್ರೆ 4.52 kg ಚಿನ್ನ ನಾಪತ್ತೆ ಆಗಿದೆ.
ವೀಕ್ಷಕರೇ, ಅದಾದ ನಂತರ ಆ ಕಂಪನಿ ಅವುಗಳಿಗೆ ಚಿನ್ನದ ಮರುಲೇಪನವನ್ನ ಮಾಡಿ 2019 ಸೆಪ್ಟೆಂಬರ್ 11ನೇ ತಾರೀಕು ಪುನಃ ದೇವಸ್ಥಾನಕ್ಕೆ ತಂದು ಪೂಜಾ ವಿಧಿವಿಧಾನಗಳ ಮೂಲಕ ಆ ಚಿನ್ನದ ಕವಚಗಳನ್ನ ಗರ್ಭಗುಡಿಯ ಬಾಗಿಲುಗಳಿಗೆ, ಅದೇ ರೀತಿ ದ್ವಾರಪಾಲಕರಿಗೆ ಮತ್ತೆ ತೊಡಿಸಲಾಗತ್ತೆ. ಆದ್ರೆ ಅದರ ನಂತರ ಅನುಮಾನ ಅಂತೂ ಹುಟ್ಕೊಳ್ಳುತ್ತೆ. ಏನು? ಚೆನ್ನೈನ ವರ್ಕ್ಶಾಪ್ ಸೇರಿದಂತಹ ಕವಚ ನಿಜಕ್ಕೂ ಶಬರಿಮಲೆ ದೇಗುಲದ ಗರ್ಭಗುಡಿಯ ಆ ಬಾಗಿಲಿನ ಕವಚಗಳೇನಾ? ಅವೇ ಕವಚಗಳು ಅಂತ ಆಗಿದ್ರೆ ಅವುಗಳ ತೂಕದಲ್ಲಿ ವ್ಯತ್ಯಾಸ ಯಾಕೆ ಬಂತು? ಚಿನ್ನದ ಕವಚಗಳ ನಿಜವಾದ ಜವಾಬ್ದಾರಿ ಯಾರ್ದು? ಈಗ ಚಿನ್ನದ ಲೋಪ ಆಗಿರೋದಕ್ಕೆ ಯಾರು ಹೊಣೆ? ದೇವಸ್ಥಾನದಿಂದ ಹೋಗುವಾಗ ಚಿನ್ನದ ಕವಚಗಳಾಗಿ ಹೋಗಿದ್ದಂಥವು ಆ ನಂತರ ತಾಮ್ರದ ಮೇಲಿನ ಚಿನ್ನ ಲೇಪಿತ ಕವಚಗಳಾಗಿ ದೇವಸ್ಥಾನಕ್ಕೆ ಬಂದಿದ್ದು ಹೇಗೆ? ಈ ವಿಚಾರಗಳು ಹೊರಬಂದಾಗ ಕೇರಳದಲ್ಲಿ ಭಕ್ತರಿಂದ ಬಹಳ ದೊಡ್ಡ ಗಲಾಟೆ ಆಗಿಬಿಡುತ್ತೆ. ರಾಜಕೀಯ ಗದ್ದಲಗಳು ಶುರು ಆಗುತ್ತೆ. ಕೊನೆಗೆ SIT ರಚನೆ ಆಗುತ್ತೆ. ಅದಾದ ನಂತರ ವಿಚಾರಣೆ ನಡೆಯುತ್ತೆ. ಅಲ್ಲಿ ಆ ಪ್ರಕರಣದಲ್ಲಿ ಸ್ಮಾರ್ಟ್ ಕ್ರಿಯೇಷನ್ಸ್ ಕಂಪನಿಯ ಮಾಲೀಕ ಉನ್ನಿ ಕೃಷ್ಣನ್ ಪೊಟ್ಟಿ ಆರೋಪಿ ಅಂತ ಗೊತ್ತಾಗತ್ತೆ. ಅಂದ್ರೆ ಆತನನ್ನ ಆರೋಪಿ ಮಾಡಲಾಗತ್ತೆ. ಅದರ ಜೊತೆಗೆ ಬಳ್ಳಾರಿ ಮೂಲದ ಚಿನ್ನದ ವ್ಯಾಪಾರಿ ಗೋವರ್ಧನ್ ಅನ್ನೋರನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡ್ತಾರೆ. ಬಳ್ಳಾರಿಯ ರೋಧಮ್ ಅನ್ನುವಂತಹ ಬಂಗಾರದ ಅಂಗಡಿ ಮೇಲೆ ದಾಳಿಯನ್ನು ಕೂಡ ನಡೆಸ್ತಾರೆ. ವೀಕ್ಷಕರೀಗ ನಿಮಗೆ ಒಂದಷ್ಟು ಪ್ರಶ್ನೆ ಅಂತೂ ಹುಟ್ಕೊಂಡಿರಬಹುದು. ಹೌದು, ಹೇಳೋದಲ್ಲ ಕರೆಕ್ಟು. ಆದರೆ ಆರಂಭದಲ್ಲಿ ಸೋನಿಯಾ ಹೆಸರನ್ನ ಯಾಕೆ ತಗೊಂಡ್ರಿ? ತಮ್ನೇಲಲ್ಲಿ ಸೋನಿಯಾ ಇಟಲಿ ಹೆಸರು ಯಾಕೆ ಬಂತು? ಸೋನಿಯಾಗೂ ಇದಕ್ಕೂ ಏನ್ ಸಂಬಂಧ ಅಂತ ಅಲ್ವಾ? ಈಗ ಕೇರಳ ರಾಜಕೀಯದಲ್ಲಿ ಬರ್ತಾ ಇರುವಂತಹ ಆರೋಪ ಏನು ಅಂತಂದ್ರೆ, ಈ ಆರೋಪಿಗಳು ಯಾರು? ಈ ಗೋವರ್ಧನ್ ಅದೇ ರೀತಿ ಉನ್ನಿ ಕೃಷ್ಣನ್ ಪೊಟ್ಟಿ, ಇವರಿಬ್ಬರೂ ಕೂಡ ಸೋನಿಯಾ ಇಟಲಿ ಅವರ ಜೊತೆಗೆ ಸಂಪರ್ಕದಲ್ಲಿ ಇದ್ರು. ಅಂಡ್ ಅದಕ್ಕೆ ಸರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸೋನಿಯಾ ಇಟಲಿ ಅವರ ಜೊತೆಗಿರುವಂತಹ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಹಾಗಾಗಿ ಕೇರಳದ ಮಾಜಿ CM ಕರುಣಾಕರನ್ ಹೇಳ್ತಾರೆ, ಹಿಮಂತ ಬಿಸ್ವಾ ಶರ್ಮಂತಹ ನಾಯಕರಿಗೆ ಸೋನಿಯಾ ಅವರ ಹತ್ರ ಅಪಾಯಿಂಟ್ಮೆಂಟ್ ಸಿಗ್ತಾ ಇರಲಿಲ್ಲ. ರಾಹುಲ್ ಇಟಲಿ ಅಂತೂ ಹೆಂಗೆ ನಡೆಸ್ಕೊಂಡಿದ್ರು ಹಿಮಂತ ಬಿಸ್ವಾ ಶರ್ಮಾ ಅವರನ್ನ, ಅದು ಗೊತ್ತೇ ಇದೆ ನಿಮಗೆ. ಒಂದು ಕಾರ್ಯಕ್ರಮದಲ್ಲಿ ನಾನೇ ಹೇಳಿದ್ದೆ ನಿಮಗೆ, ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ಯಾವಾಗ ಪಕ್ಷದ ನಾಯಕರನ್ನ ನಾಯಿಗಿಂತ ಕಡೆ ನಡೆಸಿಕೊಳ್ತಾರೆ ಈ ಇಟಲಿ ಫ್ಯಾಮಿಲಿ ಅಂತ ಅರ್ಥ ಆಯ್ತೋ ಆ ದಿನಾನೇ ಅವರು ಕಾಂಗ್ರೆಸ್ ಅನ್ನ ತೊರೆದ್ರು. ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದು, ಓಕೆ, ಅದು ಸೈಡ್ ಅಲ್ಲಿ ಇರಲಿ. ಎಸ್, ಅಂತಹ ಅಂದ್ರೆ ಹಿಮಂತ ಬಿಸ್ವಾ ಶರ್ಮಾ ಅಂತಹ ಯಾವ ನಾಯಕರಿಗೂ ಕೂಡ ಸಿಗದಂತಹ ಅವಕಾಶ ಇವರುಗಳಿಗೆ ಮಾತ್ರ, ಅಂದ್ರೆ ಸೋನಿಯಾ ಇಟಲಿ ಅವರನ್ನ ಭೇಟಿ ಆಗೋದಕ್ಕೆ ಅಷ್ಟು ಸಲೀಸಾಗಿ ಹೇಗೆ ಸಿಗ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇದನ್ನು ಯಾರು ಕೇಳಿರುವಂತದ್ದು? ಕೇರಳದ ಮಾಜಿ CM ಕರುಣಾಕರನ್ ಅವರು. ಮತ್ತೊಂದು ಕಡೆ ನೋಡಿದ್ರೆ ಕೇರಳ CM ಪಿಣರಾಯಿ ವಿಜಯನ್ ನಮ್ಮ ಮೇಲೆ ಸುಖ ಸುಮ್ಮನೆ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ, ಆದ್ರೆ ಈಗ ಅವರು ಈ ಫೋಟೋದ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಎಂತ ವಿಚಿತ್ರ ನೋಡಿ. ಇಲ್ಲಿ ಸೋನಿಯಾ ಇಟಲಿ ಅವರ ಮೇಲೆ ಆರೋಪವನ್ನ ಮಾಡ್ತಾ ಇರೋದು ಬಿಜೆಪಿ ಅವರಲ್ಲ, ಸ್ವತಃ ಇಂಡಿ ಮೈತ್ರಿಕೂಟದ CM ಪಿಣರಾಯಿ ವಿಜಯನ್ ಅವರು. ನಿಜಕ್ಕೂ ಸೋನಿಯಾ ಇಟಲಿ ಅವರೇ ಆಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷನೇ ಆಗ್ಲಿ, ಯಾರೇ ಆಗ್ಲಿ ಇದಕ್ಕೀಗ ಉತ್ತರವನ್ನ ಕೊಡಲೇಬೇಕು. ಸೋನಿಯಾ ಇಟಲಿ ಅವರಂತೂ ಸಿಕ್ಕಾಪಟ್ಟೆ ಭದ್ರತೆ ಇರುವಂತ ಒಬ್ಬ ನಾಯಕಿ. ಅಷ್ಟು ಸುಲಭವಾಗಿ ಎಲ್ಲರನ್ನ ಸಾಮಾನ್ಯರನ್ನ ಬಿಟ್ಟುಕೊಳ್ಳೋದೇ ಇಲ್ಲ. ಹಾಗಿರುವಾಗ ಈ ಕಳ್ಳತನದ ಆರೋಪಿಗಳು ಅದ್ ಹೇಗೆ ಅಷ್ಟು ಸುಲಭದಲ್ಲಿ ಅವರನ್ನ ಭೇಟಿ ಮಾಡಿದ್ರು? ಹೇಗೆ ಅವ್ರ ಜೊತೆ ಫೋಟೋವನ್ನ ತೆಗೆಸ್ಕೊಂಡ್ರು? ನೀವೇ ನೋಡ್ತಾ ಇಲ್ವಾ? ಈಗ ನಮ್ಮದೇ ರಾಜ್ಯದ CM ಸಿದ್ದರಾಮಯ್ಯನವರಾಗ್ಲಿ, DCM DK ಶಿವಕುಮಾರ್ ಅವರಾಗ್ಲಿ, ಅಥವಾ ಕಾಂಗ್ರೆಸ್ ಪಕ್ಷದ ಯಾವುದೇ ಉನ್ನತ ನಾಯಕರೇ ಆಗ್ಲಿ, ಸೋನಿಯಾ ಅವರ ಭೇಟಿಗೆ ಹೋದ್ರೆ ಅಷ್ಟು ಸುಲಭಕ್ಕೆ ಅವರು ಸಿಗ್ತಾರಾ? ಇಲ್ಲ, ಗೇಟು ಕಾಯುವಂತ ಪರಿಸ್ಥಿತಿ ಇರುತ್ತೆ ಅವರಿಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಬೆಸ್ಟ್ ಎಕ್ಸಾಂಪಲ್ ಬೇಕಾದ್ರೆ ನಾವೇ ಕಣ್ಣಾರೆ ನೋಡಿರುವಂಥದ್ದು. ಅವತ್ತು ರೂಮಿಂದ ಹೊರಗೆ ಹಾಕಿ ಅವ್ರ ಪಾಪ ಬಾಗಿಲು ಕಾಯ್ತಾ ಇದ್ರು, ನೋಡಿದಿರಲ್ವಾ? ಅಂಥದ್ರಲ್ಲಿ ಇವರುಗಳಿಗೆ ಹೇಗೆ ಅವಕಾಶ ಸಿಕ್ತು? ಇವರುಗಳನ್ನ ಹೇಗೆ ಒಳಗೆ ಬಿಟ್ಕೊಂಡ್ರು? ಪ್ರಶ್ನೆ ಬರುತ್ತೆ ಅಲ್ವಾ? ಅಫ್ಕೋರ್ಸ್ ಬರುತ್ತೆ. ನೋಡೋಣ. ತನಿಖೆ ಸರಿಯಾದ ರೀತಿಯಲ್ಲಿ ಸರಿಯಾದವರ ಕೈಯಿಂದ ಡೀಪ್ ಆಗಿ ನಡೆದ್ರೆ ಬಹುಶಃ ಎಲ್ಲ ರಹಸ್ಯಗಳು ಹೊರಗೆ ಬರಬಹುದು. ಅಲ್ಲಿ ತನಕ ಕಾಯಲೇಬೇಕು. ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.